ನಮಸ್ಕಾರ ಗೆಳೆಯರೆ. ಕೇವಲ 10-12 ವರ್ಷಗಳ ಹಿಂದೆ ಹಿಂತಿರುಗಿ ನೋಡಿ, ಪ್ರಪಂಚದ ಯಾವುದೇ ದೇಶವು ಭಾರತ ತನ್ನ ರಕ್ಷಣಾಸ್ತ್ರಗಳನ್ನು ತಾನೇ ತಯಾರಿಸಿಕೊಳ್ಳುತ್ತದೆ ಅಂತ ಕನಸಿನಲ್ಲೂ ಎಣಿಸಿರಲಿಲ್ಲ. ಒಂದು ಕಾಲವಿತ್ತು, ಭಾರತವನ್ನು ಜಗತ್ತಿನ ಅತಿ ದೊಡ್ಡ ಆಯುಧ ಖರೀದಿದಾರ ದೇಶ ಅಂತ ಕರೆಯಲಾಗ್ತಾ ಇತ್ತು. ಯುದ್ಧ ಭೂಮಿಯಲ್ಲಿ ನಮ್ಮ ಸೈನಿಕರಿಗೆ ಬೇಕಾದ ಸಣ್ಣ ಪುಟ್ಟ ವಸ್ತುಗಳಿಗೂ ನಾವು ಇತರೆ ದೇಶಗಳ ಮುಂದೆ ಕೈಯೊಡ್ಡಿ ನಿಲ್ಲಬೇಕಾದ ಪರಿಸ್ಥಿತಿ ಇತ್ತು. ಇವತ್ತಿಗೂ ನಮ್ಮ ಬಳಿ ಇರುವ ಹಲವು ಮಾರಕ ಅಸ್ತ್ರಗಳು ವಿದೇಶಗಳಿಂದ ಖರೀದಿಸಿದವೇ ಆಗಿವೆ. ಆದರೆ ಈಗ ಕತೆ ಬದಲಾಗಿದೆ. ವರ್ಷ 2026ರಲ್ಲಿ ಭಾರತೀಯ ರಕ್ಷಣಾ ಕ್ಷೇತ್ರವು ಯಾವ ಮಟ್ಟದ ಕ್ರಾಂತಿಯನ್ನು ಮಾಡಿದೆ ಅಂದರೆ, ಒಂದು ಕಾಲದಲ್ಲಿ ಅಸಾಧ್ಯವೆಂದುಕೊಂಡಿದ್ದನ್ನು ಇವತ್ತು ಇಡೀ ಜಗತ್ತೇ ಬೆರಗಾಗುವಂತೆ ಸಾಧಿಸಿ ತೋರಿಸಿದೆ. ಹಾಗೂ ಇದು ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸುವ ಮಾತಲ್ಲ, ಇವತ್ತಿಗೆ ನಾವು ಕರಾರುವಕ್ಕಾದ ಅಂಕಿಅಂಶಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಸೊ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, 2025-26 ಆರ್ಥಿಕ ವರ್ಷದಲ್ಲಿ ಭಾರತದ ದೇಶೀಯ ರಕ್ಷಣಾ ಉತ್ಪಾದನೆ ತನ್ನ ಇತಿಹಾಸದಲ್ಲೇ ಅತಿ ಎತ್ತರದ ಶಿಖರವನ್ನು ತಲುಪಿದೆ. ಹಾಗಾದರೆ ಆ ಸಂಖ್ಯೆ ಎಷ್ಟು ಅನ್ನೋದು ನಿಮ್ಗೆ ಗೊತ್ತಾ ಗೆಳೆಯರೆ? ಬರೋಬ್ಬರಿ 1.78 ಲಕ್ಷ ಕೋಟಿ ರೂಪಾಯಿಗಳು. ಹೌದು, ನೀವು ಕೇಳಿದ್ದು ಸರಿಯಾಗಿದೆ, 1,78,000 ಕೋಟಿ ರೂಪಾಯಿಗಳು. ಹಾಗೂ ಇದು ಯಾವುದೇ ಸಾಮಾನ್ಯ ಸಾಧನೆ ಅಲ್ಲ. ಕಳೆದ ವರ್ಷ ಅಂದರೆ 2024-25ಕ್ಕೆ ಹೋಲಿಸಿದರೆ ಆಗ ಈ ಸಂಖ್ಯೆ 1.54 ಲಕ್ಷ ಕೋಟಿ ಇತ್ತು. ಕೇವಲ ಒಂದೇ ವರ್ಷದಲ್ಲಿ 15.6% ಬೃಹತ್ ಜಿಗಿತ. ಹಾಗೂ ಇನ್ನು 2020-21 ಅಂಕಿಅಂಶಗಳನ್ನು ನೋಡಿದರೆ ಆಗ ಕೇವಲ 84,643 ಕೋಟಿಗಳಿಷ್ಟಿದ್ದ ನಮ್ಮ ಉತ್ಪಾದನೆ ಕೇವಲ 4-5 ವರ್ಷಗಳಲ್ಲಿ ಡಬಲ್ಗಿಂತಲೂ ಹೆಚ್ಚು ಬೆಳೆದಿದೆ. ಗೆಳೆಯರೆ, ಒಮ್ಮೆ ಯೋಚಿಸಿ, 2013-14 ಸಮಯದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ ಕೇವಲ 43,746 ಕೋಟಿ ರೂಪಾಯಿಗಳಷ್ಟಿತ್ತು. ಅಂದರೆ ಕಳೆದ 10-12 ವರ್ಷಗಳ ಅಂತರದಲ್ಲಿ ಭಾರತದ ಸ್ವದೇಶಿ ರಕ್ಷಣಾ ಉತ್ಪಾದನೆ ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಎಲ್ಲಿ 43,000 ಕೋಟಿ, ಎಲ್ಲಿ 1,78,000 ಕೋಟಿ. ಹಾಗೂ ಇದನ್ನೇ ಅಲ್ಲವೇ ನಿಜವಾದ ಬದಲಾವಣೆ ಅನ್ನೋದು. ಸೊ ಗೆಳೆಯರಿ, ಬೃಹತ್ ಸಾಧನೆಯ ಹಿಂದೆ ಕೇವಲ ಸರ್ಕಾರಿ ಕಂಪನಿಗಳ ಶ್ರಮ ಅಷ್ಟೇ ಅಲ್ಲ, ಇವತ್ತಿಗೆ ಭಾರತದ ಖಾಸಗಿ ಕಂಪನಿಗಳು ಕೂಡ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿವೆ. 2025-26 ಈ 1.78 ಲಕ್ಷ ಕೋಟಿಯ ಉತ್ಪಾದನೆಯಲ್ಲಿ 76% ಪಾಲನ್ನು ಸರ್ಕಾರಿ ಕಂಪನಿಗಳು ನಿಭಾಯಿಸಿದರೆ, ಖಾಸಗಿ ವಲಯದ ಪಾಲು 22-24ಕ್ಕೆ ಏರಿಕೆಯಾಗಿದೆ. ಹಣದ ರೂಪದಲ್ಲಿ ಹೇಳಬೇಕಂದ್ರೆ ಭಾರತದ ಖಾಸಗಿ ವಲಯವು ರಕ್ಷಣಾ ಕ್ಷೇತ್ರಕ್ಕೆ ಒಂಟಿಯಾಗಿ 42,000 ಕೋಟಿ ರೂಪಾಯಿಗಳ ಐತಿಹಾಸಿಕ ಕೊಡುಗೆಯನ್ನ ನೀಡಿದೆ. ಸೊ ಈ ಐತಿಹಾಸಿಕ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ. ಅದು ಏನಂದ್ರೆ, ಕಳೆದ ಒಂದು ದಶಕದಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯದಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಇದು ಆತ್ಮನಿರ್ಭರತೆಯ ದೃಷ್ಟಿಕೋನ, ತಾಂತ್ರಿಕ ನಾವೀನ್ಯತೆ ಅಂದರೆ ಇನ್ನೋವೇಷನ್ ಮತ್ತು ನಮ್ಮದೇ ನೆಲದಲ್ಲಿ ಆಯುಧಗಳನ್ನು ತಯಾರಿಸುವ ದೃಢ ಸಂಕಲ್ಪದಿಂದ ಸಾಧ್ಯವಾಗಿದೆ ಅಂತ ಬರೆದುಕೊಂಡಿದ್ದಾರೆ. ಹಾಗೆಯೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಭಾರತದ ಡಿಫೆನ್ಸ್ ಇಂಡಸ್ಟ್ರಿಯಲ್ ಬೇಸ್ ದಿನದಿಂದ ದಿನಕ್ಕೆ ಉಕ್ಕಿನಂತೆ ಬಲವಾಗ್ತಾ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನೋಡಿ ಗೆಳೆಯರೆ, ಇದೇ ಕಾರಣಕ್ಕೆ ಇವತ್ತಿಗೆ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಮೇಡ್ ಇನ್ ಇಂಡಿಯಾ ಕ್ಷಿಪಣಿಗಳು, ರೆಡಾರ್ಗಳು ಮತ್ತು ಆಯುಧಗಳ ಸದ್ದು ಮೊಳಗ್ತಾ ಇದೆ. ಹಾಗೂ ಈ ವರ್ಷ ಭಾರತವು ಬರೋಬ್ಬರಿ 38,424 ಕೋಟಿ ರೂಪಾಯಿಗಳ ದಾಖಲೆಯ ರಕ್ಷಣಾ ರಫ್ತು ಮಾಡಿದೆ. ಗೆಳೆಯರೆ, ಭಾರತ ಇವತ್ತಿಗೆ ಕೇವಲ ಆಯುಧಗಳನ್ನು ತಯಾರಿಸುತ್ತಿಲ್ಲ, ನೆಲದಿಂದ ಮುಗಿಲಿನವರೆಗೆ, ಗಡಿಯಿಂದ ಆಂತರಿಕ ಭದ್ರತೆಯವರೆಗೆ ತನ್ನನ್ನು ತಾನು ಯಾರು ಭೇದಿಸಲಾಗದಂತಹ ಉಕ್ಕಿನ ಕೋಟೆಯಾಗಿ ಪರಿವರ್ತಿಸಿಕೊಳ್ತಾ ಇದೆ. ಹಾಗಾದರೆ ನಮ್ಮ ತಾಕತ್ತು ಎಷ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾ ಗೆಳೆಯರೆ? ಇವತ್ತಿಗೆ ಭಾರತದ ಹತ್ತಿರ ಪ್ರಪಂಚದ ಅತಿ ದೊಡ್ಡ ಗಡಿ ಭದ್ರತಾ ಪಡೆ ಅಂದರೆ BSF ಇದೆ. ಇವರು ದಿನದ 24 ಗಂಟೆಯೂ ನಮ್ಮ ಗಡಿಯನ್ನು ಕಾವಲು ಕಾಯುತ್ತಾರೆ. ನುಸುಳುಕೋರರನ್ನು ತಡೆಯುವುದಕ್ಕಾಗಿ ಪ್ರಪಂಚದ ಅತಿ ದೊಡ್ಡ ಬಾರ್ಡರ್ ಫೆನ್ಸಿಂಗ್ ಅಂದರೆ ಗಡಿ ಬೇಲಿ ನಿರ್ಮಾಣ ಕಾರ್ಯಕ್ರಮ ಭಾರತದಲ್ಲಿ ನಡೆಯುತ್ತಿದೆ. ನಮ್ಮ ಸೇನೆಯು ಜಗತ್ತಿನ 2ನೇ ಅತಿ ದೊಡ್ಡ ಸಕ್ರಿಯ ಸೇನೆಯಾಗಿದೆ. ನಮ್ಮ ಯೋಧರ ಶೌರ್ಯವನ್ನು ಕಂಡು ಶತ್ರುಗಳು ಇವತ್ತಿಗೂ ಬೆಚ್ಚಿ ಬೀಳ್ತಾರೆ. ಹಾಗೂ ಲಡಾಖ್ನ ಮಂಜುಗಡ್ಡೆಯಿಂದ ಹಿಡಿದು ಅರುಣಾಚಲದ ದಟ್ಟ ಕಾಡುಗಳವರೆಗೆ ಜಗತ್ತಿನ ಅತಿ ದೊಡ್ಡ ಮತ್ತು ಅತಿ ಎತ್ತರದ ಸ್ಟ್ರಾಟಜಿಕ್ ರಸ್ತೆ ಜಾಲ ಇವತ್ತು ನಮ್ಮ ಹತ್ತಿರ ಇದೆ. ಇದರಿಂದ ನಮ್ಮ ಸೇನೆ ಕೆಲವೇ ನಿಮಿಷಗಳಲ್ಲಿ ಗಡಿಯನ್ನು ತಲುಪಬಲ್ಲದು. ಹಾಗೂ ಅತ್ಯಂತ ಪ್ರಮುಖ ವಿಚಾರ ಅಂದರೆ, ಭಯೋತ್ಪಾದನೆ ವಿರುದ್ಧ ಹೋರಾಡುವ ನಮ್ಮ ಆಂಟಿ ಟೆರರ್ ಏಜೆನ್ಸಿಗಳ ಕನ್ವಿಕ್ಷನ್ ರೇಟ್ 95% ಇದೆ. ಅಂದರೆ ಉಗ್ರರು ಸಿಕ್ಕಿ ಬಿದ್ದರೆ ಅವರಿಗೆ ಉಳಿಗಾಲವಿಲ್ಲ, ನೇರ ಜೈಲು ಅಥವಾ ಸಾವು ಖಚಿತ.
ಗೆಳೆಯರೆ, ಕಳೆದ 10 ರಿಂದ 12 ವರ್ಷಗಳ ಈ ತಪಸ್ಸಿನ ಫಲವಾಗಿ ಇವತ್ತಿಗೆ ಭಾರತದಲ್ಲಿ ಯಾವೆಲ್ಲ ಮಾರಕಾಸ್ತ್ರಗಳು ತಯಾರಾಗುತ್ತಿವೆ ಅನ್ನೋದು ನಿಮ್ಗೆ ಗೊತ್ತಾ? ಇವುಗಳ ಪಟ್ಟಿಯನ್ನು ಕೇಳಿದರೆ ಪ್ರತಿಯೊಬ್ಬ ಭಾರತೀಯನ ಎದೆಯು ಖಂಡಿತವಾಗಿ ಹೆಮ್ಮೆಯಿಂದ ಉಬ್ಬುತ್ತದೆ. ಅದರಲ್ಲಿ ಮೊದಲನೇದಾಗಿ HAL ತೇಜಸ್ ಫೈಟರ್ ಜೆಟ್. ಗೆಳೆಯರೆ, ಇದು ಭಾರತದಲ್ಲಿ ವಿನ್ಯಾಸಗೊಳಿಸಿದ ಮತ್ತು ಅಭಿವೃದ್ಧಿಪಡಿಸಿದ ಲಘು ಯುದ್ಧ ವಿಮಾನ ಹಾಗೂ ಇದು ವಿದೇಶಿ ಜೆಟ್ಗಳ ಮೇಲಿನ ನಮ್ಮ ಅವಲಂಬನೆಯನ್ನ ಮುರಿದಿದೆ. ಸೊ ಈಗ ಇದರ ಅಡ್ವಾನ್ಸ್ಡ್ ವರ್ಷನ್ MK1 ಬರ್ತಾ ಇದ್ದು MK2 ಮೇಲೆ ಕೆಲಸ ಭರದಿಂದ ಸಾಕ್ತಾ ಇದೆ. ಎರಡನೆಯದಾಗಿ ಆಕಾಶ್ ಕ್ಷಿಪಣಿ. ಗೆಳೆಯರೆ, ಆಕಾಶದಲ್ಲಿ ಹಾರಿ ಬರುವ ಶತ್ರುಗಳ ವಿಮಾನ, ಹೆಲಿಕಾಪ್ಟರ್ ಮತ್ತು ಡ್ರೋನ್ಗಳನ್ನು ಗಾಳಿಯಲ್ಲಿ ಹೊಡೆದುಳಿಸುವ ವಾಯು ರಕ್ಷಣಾ ವ್ಯವಸ್ಥೆ. ಇದರ ಮುಂದಿನ ತಲೆಮಾರಿನ ಅಂದರೆ ಆಕಾಶ್ NG ಕ್ಷಿಪಣಿಯು ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿದೆ. ಮೂರನೇದಾಗಿ ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮ್. ಗೆಳೆಯರೆ, ಇದು ಕೇವಲ ಕೆಲವು ಸೆಕೆಂಡುಗಳ ಅಂತರದಲ್ಲಿ ಸಾಲು ಸಾಲು ರಾಕೆಟ್ಗಳನ್ನು ಉಡಾವಣೆ ಮಾಡಿ ಶತ್ರುಗಳ ಬೃಹತ್ ನೆಲೆಯನ್ನು ಕ್ಷಣಾರ್ಧದಲ್ಲಿ ಬೂದಿ ಮಾಡುವ ತಾಕತ್ತು ಈ ಪಿನಾಕ ಆಗಿದೆ. ನಾಲ್ಕನೆಯದಾಗಿ ಅಗ್ನಿ ಸಿರೀಸ್ ಮತ್ತು MIRV ತಂತ್ರಜ್ಞಾನ. ಗೆಳೆಯರೆ, ಅಗ್ನಿ 5 ಕ್ಷಿಪಣಿ ನಮ್ಮ ಬತ್ತಳಿಕೆಯ ಬ್ರಹ್ಮಾಸ್ತ್ರ. ಇತ್ತೀಚೆಗಷ್ಟೇ ಭಾರತ MIRV ತಂತ್ರಜ್ಞಾನವನ್ನು ಕೂಡ ಕರಗತ ಮಾಡಿಕೊಂಡಿದೆ. ಅಂದರೆ ಗೆಳೆಯರೆ, ಮೊದಲೆಲ್ಲ ಒಂದು ಕ್ಷಿಪಣಿ ಕೇವಲ ಒಂದು ಟಾರ್ಗೆಟ್ ಅನ್ನು ಮಾತ್ರ ಹೊಡಿತಾ ಇತ್ತು. ಆದರೆ ಈಗ ಒಂದೇ ಕ್ಷಿಪಣಿ ಆಕಾಶಕ್ಕೆ ಚಿಮ್ಮಿ ಗಾಳಿಯಲ್ಲಿ ವಿಭಜನೆಗೊಂಡು ಶತ್ರುವಿನ ಬೇರೆ ಬೇರೆ ನಗರಗಳ ಮೇಲೆ ಏಕಕಾಲದಲ್ಲಿ ಅಣುಬಾಂಬ್ ದಾಳಿ ಮಾಡಬಲ್ಲದು. ಸೊ ಐದನೇದಾಗಿ ಹೈಪರ್ಸೋನಿಕ್ ಕ್ಷಿಪಣಿಗಳು. ಗೆಳೆಯರೆ, ಇವು ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುವ ಕ್ಷಿಪಣಿಗಳು. ಇವುಗಳನ್ನು ಶತ್ರುಗಳ ರೆಡಾರ್ ಹಿಡಿಯುವುದು ಕೂಡ ಅಸಾಧ್ಯ, ತಡೆಯುವುದು ಕೂಡ ಅಸಾಧ್ಯ. ಸೊ ಈಗ ಆರನೇದಾಗಿ ಸಮುದ್ರದ ರಾಜ INS ಅರಿಹಂತ್ ಮತ್ತು INS ವಿಕ್ರಾಂತ್. ಗೆಳೆಯರೆ, INS ಅರಿಹಂತ್ ನಮ್ಮ ಪರಮಾಣು ಶಕ್ತಿಯ ಜಲಂತರ್ಗಾಮಿ ಅಂದರೆ ನ್ಯೂಕ್ಲಿಯರ್ ಸಬ್ಮರೀನ್. ಇದರ ಮೂಲಕ ಭಾರತ ನ್ಯೂಕ್ಲಿಯರ್ ಟ್ರಯಡ್ ಸಾಧಿಸಿದೆ. ಅಂದರೆ ನೆಲ, ಜಲ ಮತ್ತು ವಾಯು 3 ಕಡೆಯಿಂದಲೂ ಪರಮಾಣು ದಾಳಿ ಮಾಡುವ ಶಕ್ತಿ. ಒಂದು ವೇಳೆ ಶತ್ರು ಮೊದಲು ನಮ್ಮ ಮೇಲೆ ದಾಳಿ ಮಾಡಿದ್ರು ಸಮುದ್ರದ ಆಳದಿಂದ ಎದ್ದು ಬಂದು ಶತ್ರುವನ್ನು ಸರ್ವನಾಶ ಮಾಡುವ ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯ ಈಗ ನಮ್ಮ ಹತ್ತಿರ ಇದೆ. ಇನ್ನು INS ವಿಕ್ರಾಂತ ಸಮುದ್ರದ ಮೇಲೆ ತೇಲುವ ನಮ್ಮ ಸ್ವದೇಶಿ ವಾಯು ನೆಲೆಯಾಗಿದೆ. ಸೊ ಇದರ ಜೊತೆಗೆ C295 ಸಾರಿಗೆ ವಿಮಾನಗಳು, ಬ್ರಹ್ಮೋಸ್, ಅಸ್ತ್ರ ಮತ್ತು ರುದ್ರಂನಂತಹ ಮಾರಕಾಸ್ತ್ರಗಳು ಇವತ್ತು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತದಲ್ಲೇ ನಿರ್ಮಾಣವಾಗ್ತಾ ಇವೆ. ಸೊ ಗೆಳೆಯರಿ, ಕಥೆಯ ಅಸಲಿ ತಿರುವು ಇರುವುದು ಇಲ್ಲಿಯೇ. ಆಯುಧಗಳಿಗಾಗಿ ಅಮೆರಿಕ, ರಷ್ಯಾದ ಮುಂದೆ ನಿಲ್ಲುತ್ತಿದ್ದ ಭಾರತ ಇವತ್ತಿಗೆ ಜಗತ್ತಿನ ಇತರೆ ದೇಶಗಳಿಗೆ ಆಯುಧಗಳನ್ನು ಮಾರಾಟ ಮಾಡ್ತಾ ಇದೆ. ಈ ಅರ್ಮೇನಿಯಾ ದೇಶವು ಭಾರತದಿಂದ ಪಿನಾಕ ರಾಕೆಟ್ ಲಾಂಚರ್ ಮತ್ತು ಆಕಾಶ್ ಕ್ಷಿಪಣಿಗಳನ್ನು ಕೋಟ್ಯಾಂತರ ಡಾಲರ್ ಕೊಟ್ಟು ಖರೀದಿಸ್ತಾ ಇದೆ. ಭಾರತ ಸ್ವದೇಶಿ ಫಿರಂಗಿಗಳು ಅಂದರೆ ಆರ್ಟಿಲರಿ ಗನ್ಸ್ ಇವತ್ತಿಗೆ ವಿದೇಶಿ ಸೇನೆಗಳ ಭಾಗವಾಗಿವೆ. ಜಗತ್ತಿನ ಅನೇಕ ದೇಶಗಳ ಸೈನಿಕರು ಇವತ್ತು ಭಾರತದಲ್ಲಿ ತಯಾರಾದ ಬುಲೆಟ್ ಪ್ರೂಫ್ ಜಾಕೆಟ್ ಮತ್ತು ಹೆಲ್ಮೆಟ್ಗಳನ್ನು ಧರಿಸಿ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ತಾ ಇದ್ದಾರೆ. ಹಾಗೂ ಇನ್ನು ಶತ್ರುಗಳ ನಿದ್ದೆಗೆಡಿಸಿರುವ ಭಾರತದ ಬ್ರಹ್ಮೋ ಕ್ಷಿಪಣಿಯನ್ನು ಖರೀದಿಸುವುದಕ್ಕಾಗಿ ಫಿಲಿಪೈನ್ಸ್ ಮತ್ತು ವಿಯೆಟ್ನಾಂ ದೇಶಗಳು ಭಾರತದೊಂದಿಗೆ ಮೆಗಾ ಡೀಲ್ ಮಾಡಿಕೊಂಡಿವೆ. ಗೆಳೆಯರೆ, ನಾವು ನಮ್ಮ ದೇಶವನ್ನು ಎಷ್ಟು ಬಲಪಡಿಸಿಕೊಳ್ತಾ ಇದ್ದೇವೋ ಅಷ್ಟೇ ವೇಗದಲ್ಲಿ ನಮ್ಮ ರಕ್ಷಣಾ ರಫ್ತು ಕೂಡ ಹೆಚ್ಚಾಗ್ತಾ ಇದೆ. 1.78 ಲಕ್ಷ ಕೋಟಿಯ ಈ ಭವ್ಯವಾದ ಉತ್ಪಾದನೆ ಇವತ್ತು ನಮ್ಮ ಸೇನೆಯ ಬಲವನ್ನು ಇಮ್ಮಡಿಗೊಳಿಸಿದೆ. ಗೆಳೆಯರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಮ್ಮ ಸೈನಿಕರಿಗೆ ಅತ್ಯಗತ್ಯವಾಗಿದ್ದ ವಸ್ತುಗಳನ್ನು ನೀಡಲು ಕೆಲವು ದೇಶಗಳು ಹಿಂದೇಟು ಹಾಕಿದ್ದವು. ನಮ್ಮದೇ ಗಡಿಯಲ್ಲಿ ನಮ್ಮ ಯೋಧರು ರಕ್ತ ಸುರಿಸುತ್ತಿದ್ದಾಗ ನಾವು ಅಸಹಾಯಕರಾಗಿ ಬೇರೆಯವರ ಮುಖ ನೋಡುವ ಸ್ಥಿತಿ ಇತ್ತು. ಆದರೆ ಇವತ್ತಿಗೆ ಪರಿಸ್ಥಿತಿ ಬದಲಾಗಿದೆ. ಇವತ್ತು ನಾವು ಬೇಡುವವರಲ್ಲ, ನೀಡುವವರು. ನಮ್ಮ ತೇಜಸ್ ವಿಮಾನದ ಸದ್ದು ಆಕಾಶವನ್ನು ಸೀಳಿಕೊಂಡು ಹೋದಾಗ, ನಮ್ಮ ಬ್ರಹ್ಮೋ ಕ್ಷಿಪಣಿ ಗುರಿಯತ್ತ ನುಗ್ಗಿದಾಗ ಮತ್ತು ನಮ್ಮ ಸೇನೆ ಸ್ವದೇಶಿ ಆಯುಧಗಳನ್ನು ಹಿಡಿದು ಗಡಿಯಲ್ಲಿ ನಿಂತಾಗ ಪ್ರತಿಯೊಬ್ಬ ಭಾರತೀಯನ ಎದೆಯು 56 ಇಂಚು ಅಗಲವಾಗ್ತದೆ. ಗೆಳೆಯರೆ, ಕಳೆದ 10 ವರ್ಷಗಳಲ್ಲಿ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಆಗಿರುವ ಈ ಅದ್ಭುತ ಕ್ರಾಂತಿಯ ಬಗ್ಗೆ, ಈ ಮಹತ್ವದ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತದ ಈ ಆತ್ಮನಿರ್ಭರ ಪಯಣವನ್ನು ನೀವು ಹೇಗೆ ನೋಡ್ತೀರಿ? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಮ್ಮೆಯ ಮಾತುಗಳನ್ನು ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವವರಿಗೆ ಶೇರ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.